ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸರಿನಾ? ಇವತ್ತು ಅದೇ ಹೇಳಿದ್ನಲ್ವ ಗುರುವಾರ ಅಂಥೇಳಿ. ಇವಾಗ ಬೆಳಿಗ್ಗೆ ಬಂದುಬಿಟ್ಟು ಇನ್ನೇನು 6 ಗಂಟೆ ಹತ್ತತ್ರ ಇತ್ತು. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸ್ಕೊಂಡಿದ್ದೆ. ಫುಲ್ಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಹಸ್ಬೆಂಡು ಅವರು ಅವರೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದರು. ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಜಸ್ಟ್ ರೆಡಿ ಮಾಡಿದ್ರಲ್ವ, ಅದು ಒಗ್ಗರಣೆ ಕೊಟ್ಕೊಂಡು ನಾನು ಮಾಡಿದೆ. ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಇತ್ತು. ಬೀನ್ಸು, ಕ್ಯಾರೆಟು, ಗಡ್ಡೆಕೋಸು, ಆಮೇಲೆ ಆಲೂಗಡ್ಡೆ, ಬಟಾಣಿ ಎಲ್ಲ ಇತ್ತು. ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ, ಮಾಮೂಲಿ ಸಿಂಪಲ್ಲಾಗಿ ಪಲಾವ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ. ಆಗಿದ್ದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೇ ಶೇರ್ ಮಾಡ್ತಾಯಿದ್ದೀನಿ. ನಾನಿನ್ನು ಫ್ರೆಶ್ ಅಪ್ ಆಗಿಲ್ಲ. ಇವಾಗ ಪಲಾವ್ ಎಲ್ಲ ಮಾಡೋಕ್ಕಿಡೋಣ ಫಸ್ಟು, ಆಮೇಲೆ ಫ್ರೆಶ್ ಅಪ್ ಆಗಬೇಕು. ನನ್ನ ಹಸ್ಬೆಂಡು ಅವರು ಸ್ನಾನ ಮಾಡೋಕ್ಕೆ ಹೋಗಿದ್ದರು. ಅವ್ರು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾರೆ. ನಾನು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಅಷ್ಟು ತನಕ ಇದು ಪಲಾವ್ ಆಗುತ್ತಲ್ವ, ಆಫ್ ಮಾಡಿ ಇಟ್ಬಿಟ್ಟು ಹೋಗ್ಬೋದು. ಬಂದು ನನ್ನ ಮಗಳಿಗೆ ಸ್ಕೂಲ್ಗೆಲ್ಲ ಕಳ್ಸೋಕ್ಕೆ ರೆಡಿ ಆಗುತ್ತೆ. ಇಷ್ಟು ತೋರಿಸ್ತೀನಿ ರೀ. ಇಷ್ಟೆಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಅವರು ಉದ್ದಕ್ಕೆಲ್ಲ ಹೆಚ್ಚಿ ಕೊಟ್ಟಿದ್ದರು. ಇಷ್ಟು ಎಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರೋದೇ, ನಾನು ರೈಸ್ಗಿಂತ ಸ್ವಲ್ಪ ಜಾಸ್ತಿನೇ ತರಕಾರಿ ಹಾಕ್ಕೊಂಡಿರ್ತೀನಿ. ಇಷ್ಟು ಇವಾಗ ತರಕಾರಿ ಹಾಕ್ಕೊಂಡಿದ್ದೀನಲ್ವ, ಇದು ತರಕಾರಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ನೆಕ್ಸ್ಟು ಮಸಾಲೆ ತೆಗೆದಿಟ್ಕೊಂಡಿದ್ದೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೆ. ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ಆಗಿ ಮಾಡ್ತೀನಲ್ವ, ಹಾಗಾಗಿ ಅದ್ರ ಜೊತೆನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದು ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಯ್ತಲ್ವ, ಆಮೇಲೆ ಇದು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡಿದಂಗೆ ಮತ್ತೇನೇನು ಯಾವುದೂ ಅಂದರೆ ಮಸಾಲೆ ಯಾವುದು ಹಾಕೋಲ್ಲ. ಇಷ್ಟೇ, ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಇದಕ್ಕೆ ನಾನು ಗರಂ ಮಸಾಲ ಆಗಲಿ ಅವೆಲ್ಲ ಏನೂ ಹಾಕೋಲ್ಲ. ಬಿರಿಯಾನಿ ಮಸಾಲನೂ ಹಾಕೋಲ್ಲ. ನಾನು ಔಟ್ ಸೈಡದು ಯಾವುದು ಮಸಾಲ ಯೂಸ್ ಮಾಡೋಲ್ಲ. ವೆರಿ ಸಿಂಪಲಾದ ಇದು ನಮ್ಮ ಮನೇಲಿ ಪಲಾವ್ ರೆಡಿಯಾಗಿತ್ತು. ಹಾಗೆ ಇವತ್ತಿನ ದಿನ ದೇವಸ್ಥಾನಕ್ಕೆಲ್ಲ ಹೋಗಬೇಕಾಗಿತ್ತು. ಆದರೆ ದೇವಸ್ಥಾನದಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಇವಾಗ ಅದೆಲ್ಲ ಹಂಗೇನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲ ತೆಗ್ದು ಸಿಂಕಲ್ಲಿ ಹಾಕೋದು ಅದೆಲ್ಲ ಮಾಡ್ತಾಯಿದ್ದೆ. ಇವಾಗ ಇದು ಕುದಿಯೋಷ್ಟು ತನಕ ನಾನು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಅದು ಬರ್ತೀನಿ. ಅಂದರೆ ಸ್ವಲ್ಪ ಪಾತ್ರೆ ಇತ್ತು ಅಷ್ಟೇ. ಇವಾಗೆಲ್ಲ ಮಸಾಲೆ ಎಲ್ಲ ಮಾಡ್ಕೊಂಡಿದ್ನಲ್ವ, ಆ ಥರದ್ದು ಅಷ್ಟೇ ಇತ್ತು ಪಾತ್ರೆ. ಜಾಸ್ತಿ ಇದಕ್ಕೆಲ್ಲ ಎಲ್ಲ ತೊಳೆದು ಬಿಟ್ಟಿದ್ದೆ ರಾತ್ರಿಯೇ, ಹಾಗಾಗಿ ಇದಕ್ಕೆಲ್ಲ. ಆಮೇಲೆ ಇವಾಗ ಅಡುಗೆ ಮಾಡಿದ್ದು ಇದೆಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಸಿಡಿಯೋದು ಅದೆಲ್ಲ ಆಗುತ್ತಲ್ವ, ಅದನ್ನು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಿಮಗೇನ ಒಂದು ಕೆಲಸ ಮಾಡೋಕ್ಕೆ ಅಲ್ಲೇನೆಲ್ಲ 4-5 ಕೆಲಸ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ಇಷ್ಟೋ ತನಕ ಇದೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆಯೋ ಅಷ್ಟೋ ತನಕ ಅದೆಲ್ಲ ಕುದಿ ಬಂದಮೇಲೆ ಇವಾಗ ಅಕ್ಕಿನೂ ಹಾಕಿ ಇದೂ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡಿಲ್ಲ ಇನ್ನು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಇವಾಗ ಇದು ವಿಷಲ್ಗೆ ಹಾಕೋಣ, ಮುಚ್ಚಿಟ್ಬಿಡೋಣ ಕುಕ್ಕರೆಲ್ಲ ತೊಳೆದು ಅದ್ರ ಮುಚ್ಚಳ ಎಲ್ಲ ಮುಚ್ಚಿಟ್ಬಿಟ್ಟೆ. ಇವಾಗ ಮುಚ್ಚಿಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಒಂದು ಸ್ವಲ್ಪ ಜನ ಇದ್ದರು, ಅಂದರೆ ಲೇಟಾಗಿತ್ತು ನಮ್ಮ ಮನೇಲೇ, ಹಾಗಾಗಿ ಮತ್ತೊಂದು ಸ್ವಲ್ಪ ಜನ ಇದ್ದರು. ಅಂದರೆ 7:30 ಆಗೋಗಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಬರೋ ಅಷ್ಟೋ ತನಕ 7:15 ಆಯಿತು. ಹಾಗಾಗಿ ಒಂದು ಸ್ವಲ್ಪ ಜನ ಇದ್ದರು. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಇಲ್ಲೆಲ್ಲ ಒಳಗಡೆ ಬಂದಿದ್ದೀವಿ. ಇಲ್ಲಿ ಇವಾಗ ದರ್ಶನ ಮಾಡ್ತಾಯಿದ್ದೀವಿ. ಇಲ್ಲಿ ದರ್ಶನ ಮಾಡಿಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೂ ಬಂದಿದ್ದೀವಿ. ಇಲ್ಲಿ ಇವಾಗ ಎಲ್ಲ ದರ್ಶನ ಮಾಡಿಕೊಂಡು ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಫ್ರೆಂಡ್ಸ್, ಇವತ್ತಿನ ತಿಂಡಿ ಬಂದುಬಿಟ್ಟು ಪಲಾವ್. ಮೊಸರು ಬಜ್ಜಿ ಮಾಡಿಲ್ಲ, ಟೈಮ್ ಆಗಿಬಿಡ್ತು. ಹಾಗಾಗಿ ಜಸ್ಟ್ ಪಲಾವ್ ಒಂದೇನೆ. ಬನ್ನಿ ಇವಾಗ ನನ್ನ ಮಗಳಿಗೆ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸಿ ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಾಗಿದೆ, ಉದ್ರುಕ್ಕಾಗಿದೆ, ಸಖತ್ತಾಗಿದೆ ಪಲಾವ್. ನೋಡೋಕ್ಕೆ ತಿನ್ನೋಕ್ಕೆ ಗೊತ್ತಿಲ್ಲ. ಸರಿ ಫ್ರೆಂಡ್ಸ್, ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಬೆಳಿಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಪಲಾವ್ ಎಲ್ಲ ಮಾಡಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ಬರೋ ಅಷ್ಟೋ ತನಕ ತುಂಬಾ ಲೇಟ್ ಆಯಿತು. ಹಾಗಾಗಿ ನಾನು ಮತ್ತೆ ವ್ಲಾಗು ಕಂಟಿನ್ಯೂ ಮಾಡಲಿಲ್ಲ. ಟೈಮ್ ಬೇರೆ ಆಗಿಬಿಟ್ಟಿತ್ತಾ. ನಾನು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದೇನೆ 6:20ಗೇನೋ ಹೋಗಿದ್ದು. ಒಂದು 20 ಮಿನಿಟ್ಸಿಂದ 25 ಮಿನಿಟ್ಸ್ ಆದರೂ ಬೇಕಾ. ಅದಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಬಂದು ನಾನು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಮನೇಲೇ 7 o'clock ಆಯಿತು. ಹಾಗಾಗಿ ನನ್ನ ಮಗಳೇನು ಬಂದಿರ್ಕಿಲ್ಲ, ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ಅವಳಿಗೆ. ಜಸ್ಟ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇನೂ ಹೋಗಿದ್ದು. ಅವಳಿಗೆ ಟೆಸ್ಟು ನಡೀತಾ ಇದೆ ನನ್ನ ಮಗಳಿಗೆ. ಮಿಡ್ ಟರ್ಮ್ ಬರ್ತಾಯಿದೆ, ಫಸ್ಟ್ ಟೆಸ್ಟ್ ಇದೆ. ಹಾಗಾಗಿ ನಡೀತಾ ಇದೆ. ನಿನ್ನೆ 2 ಆಯಿತು, ಇವತ್ತು 2 ಇದೆ. 1 ಡೇಸಲ್ಲಿ 2, 8 ಸಬ್ಜೆಕ್ಟ್ ಅವೆ. ಇನ್ನು 2 ಇರುತ್ತೆ. ಅದು ಆಗಿ ಅದು ಕೊಡಲ್ಲ, ಬರೀ ಮಿಡ್ ಟರ್ಮ್ ಮಾತ್ರ ಕೊಡ್ತಾರೆ. ಹಾಗಾಗಿ ಇವ್ರಿಗೆ ಟೆಸ್ಟ್ ಇತ್ತು ಅಂಥೇಳಿ ಅವಳಿಗೆ 6 o'clock ಎಬ್ಬಿಸ್ಬಿಟ್ಟು ಅವಳು ಓದ್ಕೊಂಡು ಕೂತ್ಕೊಂಡಿದ್ಲು. ಬರ್ತೀನಿ ಅಂದು, ನಾನೇ ಬೇಡ ಅಂತೇಳಿದೆ. ಅವಳು ಓದಿ ಸ್ನಾನ ಮಾಡಿ ಅವಳು ರೆಡಿಯಾಗಿ, ನಾನು ಬಂದಿರೋದೆ 8:10 ಏನೋ, 8:15, 8:10 ಅಷ್ಟಾಗಿತ್ತು ಟೈಮು. ಅಷ್ಟೊತ್ತಿಗೆ ಬಂದ್ವಿ. ಆಮೇಲೆ ಅದೇನೇ ನನ್ನ ಮಗಳಿಗೆಲ್ಲ ಕಳಿಸೋದು ಅದೆಲ್ಲ ಇರುತ್ತಲ್ವ, ಅದೆಲ್ಲ ಮಾಡಿ ಅವಳಿಗೆ ಕಳಿಸ್ದೆ. ಸ್ಕೂಲಿಗೆ ಕಳಿಸ್ದೆ. ತಲೆ ಬಾತಿದ್ದೆ, ರೆಡಿಯಾಗಿರ್ತಾಳೆ. ಸ್ಕೂಲ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಅವಳು ರೆಡಿಯಾಗಿರ್ತಾಳೆ. ನಾನು ಬಂದುಬಿಟ್ಟು ತಲೆ ಬಾಚ್ಬಿಟ್ಟು ತಿಂಡಿ ಹಾಕ್ಬಿಟ್ಟು ಕೊಡಬೇಕು ಅವಳಿಗೆ. ಅದರ ಎಲ್ಲ ಪಲಾವೆಲ್ಲ ಮಾಡಿದ್ದೆ. ಕುಕ್ಕರಲ್ಲಿ ಹಾಗೆ ಇತ್ತಲ್ವ, ಅದೆಲ್ಲ ತೆಗಿಯೋಕ್ಕೆಲ್ಲ ಬರಲ್ಲ. ಹಾಗಾಗಿ ನಾನು ಬಂದುಬಿಟ್ಟು ಮತ್ತೆ ಪಲಾವೆಲ್ಲ ಹಾಕಿ ಕೊಟ್ಬಿಟ್ಟು ಇವಾಗ ಹೋದ್ಮೇಲೆ ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕಂಟಿನ್ಯೂನೇ ಮಾಡಿಲ್ಲ ಅಂಥೇಳಿ ಬಂದೆ. ಇನ್ನು ಬೆಸ್ಸೀಸ್ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿಲ್ಲ, ಅವಳು ಮಲಿಕೊಂಡಿದ್ಲಲ್ವ. ಆಮೇಲೆ ನಾನು ಹೋಗೋ ಅಷ್ಟೊತ್ತಿಗೆ ಮತ್ತೆ ಬೆಡ್ಶೀಟ್ ಹಾಕಿ ಫೋಲ್ಡ್ ಮಾಡಬೇಕು ಅಂತ ಹಾಗೆ ಇಟ್ಟಿದ್ದೀನಿ. ಫೋಲ್ಡ್ ಮಾಡೋಕ್ಕೆ ಬಂದೆ. ಹಾಗಾಗಿ ಮತ್ತೆ ವ್ಲಾಗು ಸ್ಟಾರ್ಟ್ ಮಾಡಿದೆ. ಇವತ್ತು ಬಂದುಬಿಟ್ಟು ನಾನು ಏನು ತಿಂಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಪಲಾವೇ ತಿನ್ಕೊಂಬಿಡೋಣ ಒಂದು ಸ್ವಲ್ಪ ಅಂಥೇಳಿ ಇದ್ದೀನಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ಓಟ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಓಟ್ಸು ತಿನ್ನಂಗೆ ಮನಸ್ಸಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಪಲಾವ್ ತಿಂದುಬಿಟ್ಟು ಒಂದು ಸ್ವಲ್ಪ ತಿಂತೀನಿ. ಒಂದು ಸ್ವಲ್ಪ ತಿಂದುಬಿಟ್ಟು ಫ್ರೂಟ್ಸ್ ತಿನ್ಕೊಂಬಿಡ್ತೀನಿ. ಏನಾದರೂ ಒಂದು ಫ್ರೂಟ್ಸ್ ಮಾಡಿಕೊಂಡು ತಿನ್ಕೋತೀನಿ. ಇಲ್ಲಾಂದರೆ ಗ್ರೀನ್ ಟೀ ಮಾಡಿಕೊಂಡು ಕುಡಿತೀನಿ. ಅಷ್ಟಿದೆ. ಸೊಪ್ಪು ಬೇರೆ ತಂದಿದ್ದೀನಿ. ಇದಕ್ಕೆ ಹೋಗಿದ್ನಲ್ಲ ದೇವಸ್ಥಾನಕ್ಕೆ, ಅಲ್ಲಿ ಸೊಪ್ಪು ಬೇರೆ ತಂದಿದ್ದೀನಿ. ಇಲ್ಲಿ ಇದು ಒಂದೆಲೆ ತೋರಿಸ್ತೀನಿ ರೀ. ಒಂದೆಲೆ ಸೊಪ್ಪು ಅಂತಾರಲ್ವ, ಅದು ಸೊಪ್ಪು ತಂದಿದ್ದೀನಿ. ಇಲ್ಲಿ ಇದು ಒಂದೆಲೆ. ಇದು ಜಸ್ಟು 20 ರೂಪೀಸು ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿದೆ ಅಲ್ವ, ಫ್ಲವರ್ ಬುಕ್ಕೆ ಥರ ಇದೆ, ಸಖತ್ತಾಗಿದೆ. ಒಂದು ಫೋಟೋ ತಗೋತೀನಿ ರೀ. ಇದು ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೆ ಯಾವಾಗಾದರೂ ಮಾಡಿ ಕೊಡ್ತಾ ಇರ್ತೀನಿ ಅವಳಿಗೆ. ಹಾಗಾಗಿ ಮತ್ತೆ ನಾನು ಹೋಗಿ ಅದು ತಗೊಂಬಂದು ಎಲ್ಲನೂ ಇಟ್ಟಿದ್ದೀನಿ. ಅದು ಇವಾಗ ತಿಂಡಿ ತಿಂದುಬಿಟ್ಟು ಕ್ಲೀನ್ ಮಾಡಿಡ್ತೀನಿ. ಸಂಜೆ ಸಾಂಬಾರು ಮಾಡೋಕ್ಕೆ, ಸಂಜೆನೋ ಮಧ್ಯಾಹ್ನನೋ ಸಾಂಬಾರು ಮಾಡೋಣ ಅಂದ್ಕೊಂಡು ಪ್ಲ್ಯಾನಲ್ಲಿದ್ದೀನಿ. ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದುಬಿಟ್ಟು ನೋಡೋಣ ನಾನು ಹೇಗೆ ಮಸಪ್ಪು ಸಾಂಬಾರು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ. ಇವಾಗ ಫಸ್ಟು ಸ್ವಲ್ಪ ತಿಂಡಿ ತಿನ್ಕೊಂಡ್ಬಿಡ್ತೀನಿ. ತುಂಬ ಹೊಟ್ಟೆ ಹಸಿತಾ ಇದೆ. ನಾನು ಎದ್ದಿರೋದು ಬೆಳಿಗ್ಗೆ ಎಷ್ಟು 4:30 ಏನಾಗಿತ್ತು, ಅವಾಗ ಎದ್ದಿದ್ದೀನಿ. ಹಾಗಾಗಿ ಏನೂ ತಿಂದಿಲ್ಲ ಅಲ್ವಾ. ಬಂದುಬಿಟ್ಟು ನೆಲ್ಲಿಕಾಯಿ ಜ್ಯೂಸ್ ಒಂದು ಮಾಡಿಕೊಂಡು ಕುಡ್ತಿದ್ದೀನಿ ಅಷ್ಟೇ, ಇನ್ನೇನೂ ಮಾಡಿಲ್ಲ. ಫಸ್ಟ್ ತಿಂಡಿ ತಿನ್ಕೊಂಡ್ಬಿಡ್ತೀನಿ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಮಧ್ಯಾಹ್ನದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ
ತಿಂಡಿ ತಿಂದ್ಬಿಟ್ಟೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ತಲೆ ಬೇರೆ ನೋಯ್ತಾ ಇತ್ತು. ಬೆಳಗ್ಗೆ ಬೇರೆ 4:30 ಏನೋ ಆಗಿತ್ತು. ಆವಾಗಲೇ ಎದ್ದೇನಲ್ಲ, ತುಂಬ ನಿದ್ದೆ ಬರ್ತಾ ಇತ್ತು, ಕಣ್ಣೆಲ್ಲ ಉರಿತಾ ಇತ್ತು. ಹಾಗಾಗಿ ಹೋಗಿ ಮಲಿಕೊಂಡ್ಬಿಟ್ಟಿದ್ದೆ. ಮಲಿಕೊಂಡು ಎದ್ದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆದೆ. ಆಗಿ ಫೇಸೆಲ್ಲ ವಾಶ್ ಮಾಡಿಬಿಟ್ಟು ಬಂದು ಆಮೇಲೆ ಏನು ಮಾಡಿದೆ, ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮಾಡ್ತಾಯಿದ್ದೆ. ಇದೆಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಬೆಳಗ್ಗೆನೇ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗೋ ಮುಂಚೆನೇ ಅಂದರೆ ಮನೆಯೆಲ್ಲ ಗುಡಿಸಿ ಒರೆಸೋ ಮುಂಚೆನೇ ಎಲ್ಲ ಬೆಡ್ಶೀಟ್ ಚೇಂಜ್ ಮಾಡಿದ್ದೀನಿ. ಇವಾಗ ಎಲ್ಲ ಪಿಲ್ಲೋ ಕವರ್ಸ್ ಎಲ್ಲ ಹಾಕಿ ಬೆಡ್ಶೀಟ್ ಹಾಕಬೇಕು ಒಂಥರ ಕಾಣ್ತಾ ಇದೆ. ನಾನು ಸ್ವಲ್ಪ ಅವಾಯ್ಡ್ ಮಾಡಿ ಇವಾಗ ಊಟನ ಮಾಡಿದೆ. ಇವಾಗ ಬಂದುಬಿಟ್ಟು ಟೈಮು 2 ಆಗಿದೆ. ಇನ್ನು 1 ಅವರ್ಗೆ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ಬೇಕು. ಅಷ್ಟು ತನಕ ನಾನು ಊಟ ಮಾಡಿಬಿಟ್ಟೆ. ಯಾಕಂದರೆ ಬೆಳಿಗ್ಗೆನೇ ನಾನು ಸ್ವಲ್ಪನೇ ತಿಂದ್ಬಿಟ್ಟಿದ್ದೆ, ಅದೇ ಪಲಾವೇ ತಿಂದೆ, ಸ್ವಲ್ಪ ತಿಂದೆ. ಹಾಗಾಗಿ ಬೇಡ ಅಂದ್ಕೊಂಡು ಬೇಗನೆ ಮಲಿಕೊಂಡಿದ್ನಲ್ಲ, ಹೊಟ್ಟೆ ಹಸ್ದಿಲ್ಲ. ಎದ್ದೆ ನಾನು 12 ಗಂಟೆ 12:30 ಎದ್ದುಬಿಟ್ಟು ಸ್ವಲ್ಪ ಗ್ರೀನ್ ಟೀ ಎಲ್ಲ ಮಾಡಿಕೊಂಡು ಕುಡಿದೆ. 12 ಗಂಟೆನೂ ಆಗಿಲ್ಕಿಲ್ಲ ಅನ್ನಿಸ್ತದೆ, ಆವಾಗಲೇ ಎದ್ದಿದ್ದೆ. ಮಲಿಕೊಂಡಿರೋದು 11 ಗಂಟೆ ಏನೋ ಆಗಿತ್ತು. ಕೆಲಸ ಮಾಡ್ತಾಯಿದ್ದೆ, ನಿದ್ದೆ ಬರ್ತಾಯಿತ್ತು ಅಂಥೇಳಿ ಮಲಿಕೊಂಡ್ಬಿಟ್ಟಿದ್ದೆ. ಆಮೇಲೆ ಎದ್ದು ಗ್ರೀನ್ ಟೀ ಮಾಡಿಕೊಂಡು ಕುಡಿದೆ, ಸರಿ ಹೋಯಿತು. ಇವಾಗ ಅಷ್ಟೊತ್ತು ಕೆಲಸನೇ ಮಾಡ್ತಾಯಿದ್ದೆ. ಇವಾಗ ಬಂದುಬಿಟ್ಟು ಬೆಳಗ್ಗೆ ಸ್ವಲ್ಪ ಎಷ್ಟು ತಿಂದಿದೆ ಗೊತ್ತಾ, ಇಷ್ಟು ತಿಂದಿದ್ದೆ. ಹಾಗಾಗಿ ಅದು ಏನಪ್ಪ, ಓಟ್ಸ್ ಮಾಡ್ಕೊಳ್ಳೋಕ್ಕೆ ಬೇಜಾರಾಗಿಯೇ ಹೊಟ್ಟೆ ಹಸಿತಾ ಇತ್ತು. ಅದು ನನಗೆ ಓಟ್ಸು ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ತಣ್ಣಗೆ ತಿನ್ನಬೇಕು, ಅಂದರೆ ಸ್ವಲ್ಪ ಬಿಸಿ ಇದ್ದಾಗ ತಿನ್ನಬೇಕು. ಹಾಗಾಗಿ ಮಾಡಿಕೊಂಡು ಮತ್ತೆ ತಣ್ಣಗೆ ಮಾಡಿಕೊಂಡು ತಿನ್ನೋದು ತುಂಬ ಲೇಟಾಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ರೈಸ್ ತಿಂದೆ. ತರಕಾರಿ ಹಾಕ್ಕೊಂಡೇ ತಿಂದಿದ್ದೀನಿ, ಜಾಸ್ತಿ ತರಕಾರಿ ಹಾಕ್ಕೊಂಡು ತಿಂದೆ. ಹೊಟ್ಟೆ ಹಸಿತಾ ಇತ್ತು ಅಂಥೇಳಿ ಫಸ್ಟು ಒಂದು ಸ್ವಲ್ಪ ಮೊಸರು ಬಜ್ಜಿ ಮೊಸರು ಹಾಕ್ಕೊಂಡೆ. ಮೊಸರು ಬಜ್ಜಿ ಹಾಕ್ಕೊಂಡಿಲ್ಲ, ಮೊಸರು ಬಜ್ಜಿ ಮಾಡಿಕ್ಕಿಲ್ಲಲ್ವ, ಮೊಸರು ಹಾಕ್ಕೊಂಡು ಪಲಾವ್ ಅಷ್ಟು ಬಿಸಿ ಮಾಡಿಕೊಂಡು ತಿನ್ಕೊಂಬಿಟ್ಟೆ. ಇವಾಗ ಏನೂ ಇಲ್ಲ. ಇವಾಗ ಬಂದುಬಿಟ್ಟು ನಾನು ಸೊಪ್ಪು ಇಟ್ಟಿದ್ನಲ್ಲ, ಅದು ಇನ್ನೂ ಕ್ಲೀನೇ ಮಾಡಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಬೇಗ ಸೊಪ್ಪು ಕ್ಲೀನ್ ಮಾಡಿ ಇಲ್ಲಿ ಬೆಡ್ಶೀಟ್ಸ್ ಎಲ್ಲ ಹಾಕೋಣ. ನನ್ನ ಮಗಳು ಬಂದರೆ ಆಮೇಲೆ ಇದ್ರ ಮೇಲೆ ಕೂತ್ಕೊಳ್ಳಲ್ಲ, ಅವಳು ಬೆಡ್ಶೀಟ್ ಹಾಕೋ ತನಕನೂ ಕೂತ್ಕೊಳ್ಳಲ್ಲ. ಹಾಗಾಗಿ ಅದೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ಬೇಕು. ಇನ್ನೇನಾಗುತ್ತೆ ಏನು ಎತ್ತ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ಫಸ್ಟು ಸೊಪ್ಪೆಲ್ಲ ಬಿಡಿಸ್ತೀನಿ. ಆವಾಗಲೇ ಬೆಳಗ್ಗೆ ತಂದಿರೋದು ಇನ್ನೂ ಬಿಡಿಸಿಲ್ಲ, ಹೀಗೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಈ ಸೊಪ್ಪು ತರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀನಿ. ಆಮೇಲೆ ಮೊಳಕೆ ಕಾಳು ಕಟ್ಟೋಕ್ಕೂ ನನಗೆ ಅಷ್ಟು ಟೈಮ್ ಇಲ್ಲ ಫ್ರೆಂಡ್ಸ್, ನಿಜ ಹೇಳಬೇಕು. ಆದರೆ ಅದು ಕಟ್ಟೋಕ್ಕಾಗಲ್ಲ. ಇವಾಗಂತೂ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೂ ಆಗ್ತಾಯಿಲ್ಲ ನೋಡಿ. ವೀಡಿಯೋಸ್ ಇದೆ, ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಮಲಿಕೊಂಡಿದ್ದಕ್ಕೆ ಇವತ್ತು ಪ್ಲ್ಯಾನ್ ಇತ್ತು ಎಡಿಟಿಂಗ್ ಮಾಡೋಣ ಅಂದ್ಕೊಂಡು ಮಲಿಕೊಂಡ್ಬಿಟ್ಟೆ, ಅದು ಕೆಲಸ ಆಗಿಲ್ಲ. ಸರಿ ಪರವಾಗಿಲ್ಲ, ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಒಟ್ಟಿಗೆ ಎಲ್ಲ ಕೆಲಸನೂ ಮಾಡ್ಕೊತೀನಿ. ಇವಾಗ ಫಸ್ಟ್ ಬಂದುಬಿಟ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿಕೊಂಡು ಆಮೇಲೆ ಏನು ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇದೆಲ್ಲ ಸೊಪ್ಪಿದೆ ಅಲ್ವಾ, ಇದೆಲ್ಲ ಸೊಪ್ಪು ನಾನು ಇದೂ ಒಂದೆಲೆ, ಇದೇನು ಅಂತಾರೆ ಒಂದೆಲೆನೇ ಅಲ್ವಾ, ಗೊತ್ತಿಲ್ಲ ನನಗೆ. ಅದು ಇವಾಗ ನಾನು ಅದೇ ಅಂತಾರೆ, ಮೇ ಬಿ ನಾನು ಅದೇ ಅಂತೀನಿ. ಅದೇ ಬಿಡಿಸ್ಬಿಟ್ಟು ಎಲ್ಲ ಮಿಕ್ಸು ಸೊಪ್ಪಲ್ಲೇ ಮಾಡ್ತೀನಿ. ಯಾಕಂದರೆ ನನ್ನ ಮಗಳು ಒಂದೇ ಸಪ್ರೇಟಾಗಿ ತಿನ್ನಲ್ಲ, ಮಕ್ಕಳಿಗೆ ಒಳ್ಳೆಯದು ತಿನ್ನಲ್ಲ ಅವಳು. ಹಾಗಾಗಿ ಎಲ್ಲ ಮಿಕ್ಸಲ್ಲೇ ಮಾಡ್ತೀನಿ. ಇಷ್ಟು ಎಲ್ಲ ಬಿಡಿಸ್ತೀನಿ ಫ್ರೆಂಡ್ಸ್. ಬಿಡಿಸ್ಬಿಟ್ಟು ಆಮೇಲೆ ಮತ್ತೆ ವ್ಲಾಗು ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ ಫ್ರೆಂಡ್ಸ್. ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇವಾಗ ಸೊಪ್ಪೆಲ್ಲ ನೆನೆ ಹಾಕಿದ್ದೆ ಮಧ್ಯಾಹ್ನನೇ. ಇವಾಗ ಸಂಜೆ ಆಗ್ತಾಯಿದೆ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ಸೊಪ್ಪು ಸಾಂಬಾರು ಮಾಡೋದು ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ಅದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಫಸ್ಟು ಒಂದು ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದು ವಾಶ್ ಮಾಡಿ ಒಂದು 10 ನಿಮಿಷ ನೆನೆ ಇಟ್ಟಿದ್ದೆ. ಅದು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದು ನನಗೆ ವಿಡಿಯೋನೇ ಆಗಿಲ್ಲ, ಹಾಗಾಗಿ ಅದೇ ಹೇಳ್ತಾಯಿದ್ದೀನಿ. ಸ್ವಲ್ಪ ನೀರಲ್ಲಿ ಹಾಕಿ ಕುದೀತಾ ಇತ್ತು. ಅಷ್ಟು ತನಕ 2 ಟೊಮೊಟೊ, 2 ಈರುಳ್ಳಿ, 2 ಟೊಮೊಟೊ, 2 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಸೊಪ್ಪು ಇವಾಗ ಎಲ್ಲ ಚೆನ್ನಾಗಿ ತೊಳೆದು ಒಂದು 4-5 ಸಲ ತೊಳೆದು ಇವಾಗ ನೆನೆಸಿಟ್ಟಿದ್ದ ನೀರಲ್ಲಿ ಅದು ಚೆನ್ನಾಗಿ ಇಷ್ಟು ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸಣ್ಣಗೆ ಕಟ್ ಮಾಡಲ್ಲ, ಮಸಿಯೋದ್ರಿಂದ ಅಷ್ಟೇ ಸಾಕು ಅಂದ್ಕೊಂಡು ಆ ಥರ ಕಟ್ ಮಾಡ್ಕೊತೀನಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಅರಿಶಿನ, ಆಮೇಲೆ
ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಇದೆಲ್ಲ ನಿಮಗೆ ಆಪ್ಷನಲ್ಲು, ಬೆಂದ ಮೇಲಾದರೂ ಹಾಕ್ಕೋಬೋದು. ಇದು ಸ್ವಲ್ಪ ಟೇಸ್ಟ್ ಆಗುತ್ತಲ್ವ, ಹಾಗಾಗಿ ನಾನು ಇದ್ರ ಜೊತೆನೇ ಹಾಕಿಬಿಟ್ಟು ಬೇಯಿಸ್ತೀನಿ. ಇದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಜೀರಿಗೆನೂ ಆಪ್ಷನಲ್ಲು, ಒಬ್ಬೊಬ್ರು ಹಾಕ್ಕೋತಾರೆ, ಒಬ್ಬೊಬ್ರು ಹಾಕ್ಕೊಳ್ಳಲ್ಲ. ನಾನು ನೋಡಿದಂಗೆ ನೀವು ಎಲ್ಲದಕ್ಕೂ ಸ್ವಲ್ಪ ಜೀರಿಗೆ ಯೂಸ್ ಮಾಡ್ತೀನಿ. ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂಥೇಳಿ ಜೀರಿಗೆ ಹಾಕ್ಕೋತೀನಿ. ಅರಿಶಿನನೂ ನಮ್ಮ ಬಾಡಿಗೆ ಒಳ್ಳೆಯದು ಅಂಥೇಳಿ ಅರಿಶಿನ ಹಾಕ್ಕೋತೀನಿ. ಆಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ, ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲ ಅಂದರೆ ಮಾಮೂಲಿ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕಿ ವಿಷಲ್ ಹಾಕ್ಕೊಳ್ಳಿ. ಆಮೇಲೆ ನಾನು ಇವಾಗಲೇ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನೀವು ಸಾಂಬಾರು ಒಗ್ಗರಣೆ ಮಾಡ್ತಾ ಇರ್ತೀವಲ್ವ, ಆವಾಗಲೂ ಹಾಕ್ಕೋಬೋದು. ನಾನು ಇದರಲ್ಲಿ ಸ್ವಲ್ಪ ರುಚಿ ಬರುತ್ತೆ ಅಂಥೇಳಿ ನಾನು ಎಲ್ಲ ಮಿಕ್ಸಾಗಿ ಒಂದೇ ಸಲ ಹಾಕಿದ್ರೆ ಮಸ್ತ್ಬಿಟ್ಟು ಇವಾಗ ಒಗ್ಗರಣೆ ಕೊಟ್ಟರೆ ಆಗುತ್ತೆ ಅಂಥೇಳಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೋತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಮ ಆಪ್ಷನಲ್. ಬರೀ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಈ ಸಲ ಹಾಕ್ಬೋದು. ನಾನು ಇದೆಲ್ಲ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಖಾರಕ್ಕೆ ಇವಾಗಲೇ ಖಾರದ ಪುಡಿ ಹಾಕ್ಕೋತೀನಿ, ಆಮೇಲೆ ಹಾಕ್ಕೊಳ್ಳಲ್ಲ, ಟೇಸ್ಟ್ ಇರೋಲ್ಲ. ಇವಾಗಲೇ ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊಪ್ಪುಗಳಿಗೆಲ್ಲ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕಬೇಕು, ಆಮೇಲೆ ಹಾಕಿದ್ರೆ ಆಗುತ್ತೆ. ಇವಾಗ ನಾನಿದು ಒಂದು 10 ನಿಮಿಷ ಚೆನ್ನಾಗಿ ಹೀಗೆ ಕುದಿಸ್ತೀನಿ. ಆಮೇಲೆ ವಿಷಲ್ಗೆ ಒಂದು 2-3 ವಿಷಲ್ ಹೊಡೆದ್ರೆ ಆಯಿತು. ಇವಾಗ ಇದು ವಿಷಲ್ ಆಗುತ್ತೆ. ವಿಷಲಾಗಿ ಚೆನ್ನಾಗಿ ಮಸ್ತಿ ಆಮೇಲೆ ಒಗ್ಗರಣೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬರೀ ಸಾಸಿವೆ, ಕರಿಬೇವು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ನಾನು ಒಗ್ಗರಣೆ ಕೊಡೋವಾಗ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಏನಾದರೂ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ, ಹಾಗಾಗಿ ಮತ್ತು ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಹೇಳಿಬಿಟ್ಟು ಎಕ್ಸ್ಪ್ಲನೇಷನ್ ಮಾಡಿದೆ. ಇದ್ರ ಜೊತೆ ಮುದ್ದೆ ಮಾಡಿದ್ದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಓಕೆನಾ? ನಾಳಿನ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳಿನ ವ್ಲಾಗ್ ಜೊತೆ ಸಿಗೋಣ. ಬಾಯ್.